ಸಿದ್ದರಾಮಯ್ಯ ರಾಜೀನಾಮೆಗೆ ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಂದು ಕೇವಲ 2 ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ದಿವಿತ್ ಸಿದ್ದರಾಮಯ್ಯನವರ ಟಿಪಿ ನೋಡಿದ್ರೆ ಸಿದ್ದರಾಮಯ್ಯನವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ಓಡಾಟ, ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಅಲ್ಲಿ ಇಲ್ಲಿ ಮೀಟಿಂಗ್ಗಳು ಅಂತೇಳಿ ಎನಿ ಟೈಮ್ ಬಿಸಿ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಇವತ್ತು 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮ, ಅದರಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಇನ್ನೊಂದು ಕೆಪಿಸಿಸಿ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವಿಧಾನಸೌಧದಲ್ಲಿ ಬೆಳಿಗ್ಗೆ 11 ಗಂಟೆಗೆ 2 ಕಾರ್ಯಕ್ರಮಗಳು ಇರ್ತವೆ. ನಂತರ ಯಾವುದೇ ಕಾರ್ಯಕ್ರಮಗಳು ಸಿದ್ದರಾಮಯ್ಯನವರಿಗೆ ನಿಗದಿಯಾಗಿಲ್ಲ. ಒಂದು ವಿಧಾನಸೌಧದಲ್ಲಿ, ಮತ್ತೊಂದು ನೆಹರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲವೂ ಕೂಡ ಪೂರಕವಾಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಸಹಜವಾಗಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಬ್ಯುಸಿ ಇರ್ತಾರೆ. ಇವತ್ತು 2 ಕಾರ್ಯಕ್ರಮ ಸಿದ್ದರಾಮಯ್ಯನವರಿಗೆ ನಿಗದಿ ಆಗಿರೋದು. ಇದನ್ನ ಗಮನಿಸಿದಾಗ ಸಿದ್ದರಾಮಯ್ಯನವರು ಬಹುಶಃ ತೆರೆಮರೆಯತ್ತ ಸರಿಯುತ್ತಿದ್ದಾರೇನೋ ಅಂತೇಳಿ ಅನ್ನಿಸುತ್ತೆ. ಗೃಹ ಸಚಿವರ ಮನೆಯಲ್ಲಿ ಮುಂದುವರಿದ ಪೂಜಾ ಕೈಂಕರ್ಯ. ಪರಮೇಶ್ವರ್ ಮನೆಯಲ್ಲಿ ಬೆಂಗಳೂರು ನಿವಾಸಕ್ಕೆ ಆಗಮಿಸಿದ ಪೂಜಾರಿಗಳು. ಗೃಹ ಸಚಿವರ ಮನೆಗೆ 4 ರಿಂದ 5 ಪೂಜಾರಿಗಳು ಆಗಮಿಸಿದ್ದಾರೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತ ಹಿನ್ನೆಲೆಯ ಸಾಧ್ಯತೆಯಲ್ಲಿ ಈ ಒಂದು ಪೂಜೆ ಪುರಸ್ಕಾರ. ಸಿಎಂ ರೇಸ್ನಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್, ಸಿಎಂ ಕುರ್ಚಿಗಾಗಿಯೇ ಪರಮೇಶ್ವರ್ ಮನೆಯಲ್ಲಿ ಪೂಜೆ ಏನಾದರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ. ಯಾಕಂತಂದ್ರೆ ಒಂದು ನಿಮಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಸಾಧ್ಯತೆ ಏನಿದೆ, ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದೇನು ಖಚಿತ ಅಲ್ಲ, ಅದು ಕೂಡ ಸಾಧ್ಯತೆನೆ. ಅದೇ ರೇಸ್ನಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಅವರು ಕೂಡ ಅಲ್ಲಿ ನಮಗೂ ಈ ಒಂದು ಸ್ಥಾನ ಬೇಕು ಅಂತ ಕೇಳಿರೋ ಸಾಧ್ಯತೆ ಇದೆ. ದಿವಿತ್, ಈಗ ಸದ್ಯದಲ್ಲಿ ಪ್ರಸ್ತುತ ದಲಿತ ಸಿಎಂ ಅನ್ನುವಂಥದ್ದು ಪ್ರಸ್ತುತ ಇದೆ. ದಿವಿತ್, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತ ವಿಚಾರ ಸುಮಾರು 1 ವಾರದ ಹಿಂದೆಯಿಂದ ಚರ್ಚೆ ಆಗಿತ್ತು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನ ಹಾಗೇನೆ ಅದನ್ನ ದೂರಕ್ಕೆ ತಳ್ಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೊರತುಪಡಿಸಿದ್ರೆ ದಲಿತ ಸಿಎಂ ಯಾರಾಗಬಹುದು ಅನ್ನೋ ವಿಚಾರ ಬಂದಾಗ ಪರಮೇಶ್ವರ್ ಅವರ ಮಾತು ಬರುತ್ತೆ. ಈ ಹಿಂದೆ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರಲ್ಲ, ಆ ಸಮಯದಲ್ಲಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಪರಮೇಶ್ವರ್ ಅವರು ಸೋತ್ರು. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಎಸ್, ಸಿದ್ದರಾಮಯ್ಯ ರಾಜೀನಾಮೆಗೆ ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಂದು ಕೇವಲ 2 ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ದಿವಿತ್ ಸಿದ್ದರಾಮಯ್ಯನವರ ಟಿಪಿ ನೋಡಿದ್ರೆ ಸಿದ್ದರಾಮಯ್ಯನವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ಓಡಾಟ, ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಅಲ್ಲಿ ಇಲ್ಲಿ ಮೀಟಿಂಗ್ಗಳು ಅಂತೇಳಿ ಎನಿ ಟೈಮ್ ಬಿಸಿ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಇವತ್ತು 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮ, ಅದರಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಇನ್ನೊಂದು ಕೆಪಿಸಿಸಿ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವಿಧಾನಸೌಧದಲ್ಲಿ ಬೆಳಿಗ್ಗೆ 11 ಗಂಟೆಗೆ 2 ಕಾರ್ಯಕ್ರಮಗಳು ಇರ್ತವೆ. ನಂತರ ಯಾವುದೇ ಕಾರ್ಯಕ್ರಮಗಳು ಸಿದ್ದರಾಮಯ್ಯನವರಿಗೆ ನಿಗದಿಯಾಗಿಲ್ಲ. ಒಂದು ವಿಧಾನಸೌಧದಲ್ಲಿ, ಮತ್ತೊಂದು ನೆಹರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲವೂ ಕೂಡ ಪೂರಕವಾಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಸಹಜವಾಗಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಬ್ಯುಸಿ ಇರ್ತಾರೆ. ಇವತ್ತು 2 ಕಾರ್ಯಕ್ರಮ ಸಿದ್ದರಾಮಯ್ಯನವರಿಗೆ ನಿಗದಿ ಆಗಿರೋದು. ಇದನ್ನ ಗಮನಿಸಿದಾಗ ಸಿದ್ದರಾಮಯ್ಯನವರು ಬಹುಶಃ ತೆರೆಮರೆಯತ್ತ ಸರಿಯುತ್ತಿದ್ದಾರೇನೋ ಅಂತೇಳಿ ಅನ್ನಿಸುತ್ತೆ. ಗೃಹ ಸಚಿವರ ಮನೆಯಲ್ಲಿ ಮುಂದುವರಿದ ಪೂಜಾ ಕೈಂಕರ್ಯ. ಪರಮೇಶ್ವರ್ ಮನೆಯಲ್ಲಿ ಬೆಂಗಳೂರು ನಿವಾಸಕ್ಕೆ ಆಗಮಿಸಿದ ಪೂಜಾರಿಗಳು. ಗೃಹ ಸಚಿವರ ಮನೆಗೆ 4 ರಿಂದ 5 ಪೂಜಾರಿಗಳು ಆಗಮಿಸಿದ್ದಾರೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತ ಹಿನ್ನೆಲೆಯ ಸಾಧ್ಯತೆಯಲ್ಲಿ ಈ ಒಂದು ಪೂಜೆ ಪುರಸ್ಕಾರ. ಸಿಎಂ ರೇಸ್ನಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್, ಸಿಎಂ ಕುರ್ಚಿಗಾಗಿಯೇ ಪರಮೇಶ್ವರ್ ಮನೆಯಲ್ಲಿ ಪೂಜೆ ಏನಾದರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ. ಯಾಕಂತಂದ್ರೆ ಒಂದು ನಿಮಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಸಾಧ್ಯತೆ ಏನಿದೆ, ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದೇನು ಖಚಿತ ಅಲ್ಲ, ಅದು ಕೂಡ ಸಾಧ್ಯತೆನೆ. ಅದೇ ರೇಸ್ನಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಅವರು ಕೂಡ ಅಲ್ಲಿ ನಮಗೂ ಈ ಒಂದು ಸ್ಥಾನ ಬೇಕು ಅಂತ ಕೇಳಿರೋ ಸಾಧ್ಯತೆ ಇದೆ. ದಿವಿತ್, ಈಗ ಸದ್ಯದಲ್ಲಿ ಪ್ರಸ್ತುತ ದಲಿತ ಸಿಎಂ ಅನ್ನುವಂಥದ್ದು ಪ್ರಸ್ತುತ ಇದೆ. ದಿವಿತ್, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತ ವಿಚಾರ ಸುಮಾರು 1 ವಾರದ ಹಿಂದೆಯಿಂದ ಚರ್ಚೆ ಆಗಿತ್ತು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನ ಹಾಗೇನೆ ಅದನ್ನ ದೂರಕ್ಕೆ ತಳ್ಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೊರತುಪಡಿಸಿದ್ರೆ ದಲಿತ ಸಿಎಂ ಯಾರಾಗಬಹುದು ಅನ್ನೋ ವಿಚಾರ ಬಂದಾಗ ಪರಮೇಶ್ವರ್ ಅವರ ಮಾತು ಬರುತ್ತೆ. ಈ ಹಿಂದೆ ಮೊದಲ ಬಾರಿಗೆ
ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರಲ್ಲ, ಆ ಸಮಯದಲ್ಲಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಪರಮೇಶ್ವರ್ ಅವರು ಸೋತ್ರು. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಎಸ್, ಸಿದ್ದರಾಮಯ್ಯ ರಾಜೀನಾಮೆಗೆ ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಂದು ಕೇವಲ 2 ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ದಿವಿತ್, ಸಿದ್ದರಾಮಯ್ಯನವರ ಟಿಪಿ ನೋಡಿದ್ರೆ ಸಿದ್ದರಾಮಯ್ಯನವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ಓಡಾಟ, ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಅಲ್ಲಿ ಇಲ್ಲಿ ಮೀಟಿಂಗ್ಗಳು ಅಂತೇಳಿ ಎನಿ ಟೈಮ್ ಬಿಸಿ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಇವತ್ತು 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮ, ಅದರಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಇನ್ನೊಂದು ಕೆಪಿಸಿಸಿ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವಿಧಾನಸೌಧದಲ್ಲಿ ಬೆಳಿಗ್ಗೆ 11 ಗಂಟೆಗೆ 2 ಕಾರ್ಯಕ್ರಮಗಳು ಇರ್ತವೆ. ನಂತರ ಯಾವುದೇ ಕಾರ್ಯಕ್ರಮಗಳು ಸಿದ್ದರಾಮಯ್ಯನವರಿಗೆ ನಿಗದಿಯಾಗಿಲ್ಲ. ಒಂದು ವಿಧಾನಸೌಧದಲ್ಲಿ, ಮತ್ತೊಂದು ನೆಹರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲವೂ ಕೂಡ ಪೂರಕವಾಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಸಹಜವಾಗಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಬ್ಯುಸಿ ಇರ್ತಾರೆ. ಇವತ್ತು 2 ಕಾರ್ಯಕ್ರಮ ಸಿದ್ದರಾಮಯ್ಯನವರಿಗೆ ನಿಗದಿ ಆಗಿರೋದು. ಇದನ್ನ ಗಮನಿಸಿದಾಗ ಸಿದ್ದರಾಮಯ್ಯನವರು ಬಹುಶಃ ತೆರೆಮರೆಯತ್ತ ಸರಿಯುತ್ತಿದ್ದಾರೇನೋ ಅಂತ ಹೇಳಿ ಅನ್ನಿಸುತ್ತೆ. ಗೃಹ ಸಚಿವರ ಮನೆಯಲ್ಲಿ ಮುಂದುವರಿದ ಪೂಜಾ ಕೈಂಕರ್ಯ. ಪರಮೇಶ್ವರ್ ಮನೆಯಲ್ಲಿ ಬೆಂಗಳೂರು ನಿವಾಸಕ್ಕೆ ಆಗಮಿಸಿದ ಪೂಜಾರಿಗಳು. ಗೃಹ ಸಚಿವರ ಮನೆಗೆ 4 ರಿಂದ 5 ಪೂಜಾರಿಗಳು ಆಗಮಿಸಿದ್ದಾರೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತ ಹಿನ್ನೆಲೆಯ ಸಾಧ್ಯತೆಯಲ್ಲಿ ಈ ಒಂದು ಪೂಜೆ ಪುರಸ್ಕಾರ. ಸಿಎಂ ರೇಸ್ನಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್, ಸಿಎಂ ಕುರ್ಚಿಗಾಗಿಯೇ ಪರಮೇಶ್ವರ್ ಮನೆಯಲ್ಲಿ ಪೂಜೆ ಏನಾದ್ರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ. ಯಾಕಂತಂದ್ರೆ ಒಂದು ನಿಮಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಸಾಧ್ಯತೆ ಏನಿದೆ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದೇನು ಖಚಿತ ಅಲ್ಲ, ಅದು ಕೂಡ ಸಾಧ್ಯತೆನೆ. ಅದೇ ರೇಸ್ನಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಅವರು ಕೂಡ ಅಲ್ಲಿ ನಮಗೂ ಈ ಒಂದು ಸ್ಥಾನ ಬೇಕು ಅಂತ ಕೇಳಿರೋ ಸಾಧ್ಯತೆ ಇದೆ. ದಿವಿತ್, ಈಗ ಸದ್ಯದಲ್ಲಿ ಪ್ರಸ್ತುತ ದಲಿತ ಸಿಎಂ ಅನ್ನುವಂಥದ್ದು ಪ್ರಸ್ತುತ ಇದೆ. ದಿವಿತ್, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತ ವಿಚಾರ ಸುಮಾರು 1 ವಾರದ ಹಿಂದೆಯಿಂದ ಚರ್ಚೆ ಆಗಿತ್ತು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೇನೆ ಅದನ್ನ ದೂರಕ್ಕೆ ತಳ್ಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೊರತುಪಡಿಸಿದ್ರೆ ದಲಿತ ಸಿಎಂ ಯಾರಾಗಬಹುದು ಅನ್ನೋ ವಿಚಾರ ಬಂದಾಗ ಪರಮೇಶ್ವರ್ ಅವರ ಮಾತು ಬರುತ್ತೆ. ಈ ಹಿಂದೆ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರಲ್ಲ, ಆ ಸಮಯದಲ್ಲಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಪರಮೇಶ್ವರ್ ಅವರು ಸೋತ್ರು. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು. ಎಸ್, ಸಿದ್ದರಾಮಯ್ಯ ರಾಜೀನಾಮೆಗೆ ರಾಹುಲ್ ಗಾಂಧಿ ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಂದು ಕೇವಲ 2 ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯ ಭಾಗಿಯಾಗ್ತಾರೆ. ದಿವಿತ್, ಸಿದ್ದರಾಮಯ್ಯನವರ ಟಿಪಿ ನೋಡಿದ್ರೆ ಸಿದ್ದರಾಮಯ್ಯನವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕೂಡ ಬೇರೆ ಬೇರೆ ಕಾರ್ಯಕ್ರಮ, ಬೇರೆ ಬೇರೆ ಓಡಾಟ, ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನೆ, ಅಲ್ಲಿ ಇಲ್ಲಿ ಮೀಟಿಂಗ್ಗಳು ಅಂತೇಳಿ ಎನಿ ಟೈಮ್ ಬಿಸಿ ಇರ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಇವತ್ತು 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೆಹರು ಪುಣ್ಯಸ್ಮರಣೆ ಕಾರ್ಯಕ್ರಮ, ಅದರಲ್ಲಿ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾ ಇದ್ದಾರೆ. ಇನ್ನೊಂದು ಕೆಪಿಸಿಸಿ ಕಚೇರಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ವಿಧಾನಸೌಧದಲ್ಲಿ ಬೆಳಿಗ್ಗೆ 11 ಗಂಟೆಗೆ 2 ಕಾರ್ಯಕ್ರಮಗಳು ಇರ್ತವೆ. ನಂತರ ಯಾವುದೇ ಕಾರ್ಯಕ್ರಮಗಳು ಸಿದ್ದರಾಮಯ್ಯನವರಿಗೆ ನಿಗದಿಯಾಗಿಲ್ಲ. ಒಂದು ವಿಧಾನಸೌಧದಲ್ಲಿ, ಮತ್ತೊಂದು ನೆಹರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನೆಹರು ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲವೂ ಕೂಡ ಪೂರಕವಾಗಿದೆ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದು. ಸಹಜವಾಗಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಬ್ಯುಸಿ ಇರ್ತಾರೆ. ಇವತ್ತು 2 ಕಾರ್ಯಕ್ರಮ ಸಿದ್ದರಾಮಯ್ಯನವರಿಗೆ ನಿಗದಿ ಆಗಿರೋದು. ಇದನ್ನ ಗಮನಿಸಿದಾಗ ಸಿದ್ದರಾಮಯ್ಯನವರು ಬಹುಶಃ ತೆರೆಮರೆಯತ್ತ ಸರಿಯುತ್ತಿದ್ದಾರೇನೋ ಅಂತ ಹೇಳಿ ಅನ್ನಿಸುತ್ತೆ. ಗೃಹ ಸಚಿವರ ಮನೆಯಲ್ಲಿ ಮುಂದುವರಿದ ಪೂಜಾ ಕೈಂಕರ್ಯ. ಪರಮೇಶ್ವರ್ ಮನೆಯಲ್ಲಿ ಬೆಂಗಳೂರು ನಿವಾಸಕ್ಕೆ ಆಗಮಿಸಿದ ಪೂಜಾರಿಗಳು. ಗೃಹ ಸಚಿವರ ಮನೆಗೆ 4 ರಿಂದ 5 ಪೂಜಾರಿಗಳು ಆಗಮಿಸಿದ್ದಾರೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತ ಹಿನ್ನೆಲೆಯ ಸಾಧ್ಯತೆಯಲ್ಲಿ ಈ ಒಂದು ಪೂಜೆ ಪುರಸ್ಕಾರ. ಸಿಎಂ ರೇಸ್ನಲ್ಲಿರುವಂತಹ ಗೃಹ ಸಚಿವ ಪರಮೇಶ್ವರ್, ಸಿಎಂ ಕುರ್ಚಿಗಾಗಿಯೇ ಪರಮೇಶ್ವರ್ ಮನೆಯಲ್ಲಿ ಪೂಜೆ ಏನಾದ್ರೂ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ. ಯಾಕಂತಂದ್ರೆ ಒಂದು ನಿಮಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ ಸಾಧ್ಯತೆ ಏನಿದೆ, ಅದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದೇನು ಖಚಿತ ಅಲ್ಲ, ಅದು ಕೂಡ ಸಾಧ್ಯತೆನೆ. ಅದೇ ರೇಸ್ನಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ.
ಅವರು ಕೂಡ ಅಲ್ಲಿ ನಮಗೂ ಈ ಒಂದು ಸ್ಥಾನ ಬೇಕು ಅಂತ ಕೇಳಿರೋ ಸಾಧ್ಯತೆ ಇದೆ. ದಿವಿತ್, ಈಗ ಸದ್ಯದಲ್ಲಿ ಪ್ರಸ್ತುತ ದಲಿತ ಸಿಎಂ ಅನ್ನುವಂಥದ್ದು ಪ್ರಸ್ತುತ ಇದೆ ದಿವಿತ್. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತ ವಿಚಾರ ಸುಮಾರು ಒಂದು ವಾರದ ಹಿಂದೆಯಿಂದ ಚರ್ಚೆ ಆಗಿತ್ತು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದನ್ನ ಹಾಗೇನೆ ಅದನ್ನ ದೂರಕ್ಕೆ ತಳ್ಳಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೊರತುಪಡಿಸಿದ್ರೆ ದಲಿತ ಸಿಎಂ ಯಾರಾಗಬಹುದು ಅನ್ನೋ ವಿಚಾರ ಬಂದಾಗ ಪರಮೇಶ್ವರ್ ಅವರ ಮಾತು ಬರುತ್ತೆ. ಈ ಹಿಂದೆ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರಲ್ಲ, ಆ ಸಮಯದಲ್ಲಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಪರಮೇಶ್ವರ್ ಅವರು ಸೋತ್ರು. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರು.